ಸರಿ, ಇವಾಗ ಪ್ಯಾರಲೋಗ್ರಾಮ್ ಆಫ್ ವೆಕ್ಟರ್ ಅಡಿಷನ್ ನೋಡ್ತಾ ಇದ್ದೀವಿ. ಸೊ ಇದರಲ್ಲಿ ಏನು ಮಾಡೋಕ್ಕೆ ನಾವು ಹೇಗೆ ಆ್ಯಡ್ ಮಾಡಬೇಕು ಅಂತ ಹೇಳಿದ್ರೆ, ಇಲ್ಲಿ ನೋಡಿ. ಸೊ ನಮ್ಮ ಹತ್ರ ಮೊದಲನೇ ವೆಕ್ಟರ್ ಬಂತು. ಇವಾಗ ಎರಡನೇ ವೆಕ್ಟರು ಇಸ್ ಟಚ್ ದ ಟೇಲ್ ಆಫ್ ದ ಫಸ್ಟ್ ವೆಕ್ಟರ್ ಈ ರೀತಿಯಲ್ಲಿ. ಸೊ ಇದು ಪ್ಯಾರಲೋಗ್ರಾಮ್ ಲಾ ಆಫ್ ವೆಕ್ಟರ್ ಅಡಿಷನ್ ಅಲ್ವಾ, ಹಾಗಾಗಿ ಇದನ್ನು ನಾವು ಇವೆರಡು ವೆಕ್ಟರಿಂದ ನಾವು ಇಟ್ ಕಂಪ್ಲೀಟ್ ಅ ಪ್ಯಾರಲೋಗ್ರಾಮ್. ಸೊ ದಿಸ್ ವುಡ್ ಬಿ ಆರ್ ಪ್ಯಾರಲೋಗ್ರಾಮ್. ಸರಿನಾ? ನಮ್ಮ ಎದುರುಗಡೆ ಇವಾಗ ಪ್ಯಾರಲೋಗ್ರಾಮ್ ಇದೆ. ಇವಾಗ ಇದರಲ್ಲಿ ನಾವು ರಿಸಲ್ಟೆಂಟ್ ವೆಕ್ಟರ್ ಹೇಗಪ್ಪ ಕಂಡುಹಿಡಿಯೋದು ಅಂತ ಹೇಳಿದ್ರೆ, ಒನ್ ಆಫ್ ದ ಡಯಾಗನಲ್ಸ್. ಯಾವ ಡಯಾಗನಲ್ ಅಂತ ಹೇಳಿತು ಅಂತ ಹೇಳಿದ್ರೆ, ದ ಒನ್ ವಿಚ್ ಸ್ಟಾರ್ಟ್ಸ್ ವೇರ್ ಪಾಯಿಂಟ್ ಎ ಅಂಡ್ ಬಿ, ವೆಕ್ಟರ್ಸ್ ಎ ಅಂಡ್ ಬಿ ಆರ್ ಮೀಟಿಂಗ್. ಅದೇ ನಿಮ್ಮ ಉತ್ತರ. ಸರಿನಾ? ಕರೆಕ್ಟಾ? ತಿಳಿತಾ? ಸೊ ಇಲ್ಲಿ ನೋಡ್ಬೋದು ನಾವು ಟ್ರಯಾಂಗಲ್ ಆಫ್ ವೆಕ್ಟರ್ ಅಡಿಷನ್ ಕೂಡ ಕಾಣ್ತಾ ಇದೆ ಇಲ್ಲಿ ಅಲ್ವಾ. ಸೊ ಬೇಸಿಕಲಿ arrange the vectors such that the tails of both the vectors are touching, then construct a parallelogram. The resultant vector is the diagonal from the point of contact. So ide nimma funda. So ide nimma first vector. So ide nimma second vector. ಸೊ ಈ ರೀತಿಯಲ್ಲಿ ನಿಮ್ಮ ಚಿತ್ರ ಕಂಪ್ಲೀಟ್ ಮಾಡ್ಕೊಳ್ಳಿ. ಇವಾಗ ನಿಮ್ಮ ರಿಸಲ್ಟೆಂಟ್ ವೆಕ್ಟರ್ ಎಲ್ಲಿರುತ್ತೆ ಅಂತ ಹೇಳಿದ್ರೆ, ಫ್ರಮ್ ದ ಪಾಯಿಂಟ್ ಆಫ್ ಕಾಂಟ್ಯಾಕ್ಟಿಂದ ಶುರು ಮಾಡಿಕೊಂಡು ಇನ್ನೊಂದು ಕೊನೆಗೆ ಹೋಯಿತು ಅಂತ ಹೇಳಿದ್ರೆ ಇದೆ ನಿಮ್ಮ ರಿಸಲ್ಟೆಂಟ್ ವೆಕ್ಟರ್. ಸರಿನಾ? ಸೊ ಈ ಲಾ ಮತ್ತು ಟ್ರಯಾಂಗಲ್ ಆಫ್ ವೆಕ್ಟರ್ ಅಡಿಷನ್ ಎರಡೂ ಒಂದೊಂದು ಕಡೆ ಉಪಯೋಗ ಬರುತ್ತೆ. ಎಲ್ಲೆಲ್ಲಿ ಉಪಯೋಗ ಬರುತ್ತೆ ಅದು ಹೋಗ್ತಾ ಹೋಗ್ತಾ ನಿಮಗೆ ತಿಳಿಯುತ್ತೆ. ಬಟ್ ಎರಡೂ ಉಪಯೋಗ ಬರುತ್ತೆ.